ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ 2026-27ನೇ ಆರ್ಥಿಕ ವರ್ಷದ 1,03,700 ಕೋಟಿ ಗಾತ್ರದ ಬಜೆಟ್ ಮಂಡಿಸಿದ್ದಾರೆ. ಕಳೆದ ವರ್ಷ 1 ಲಕ್ಷ ಕೋಟಿ ಬಜೆಟ್ ಮಂಡಿಸಲಾಗಿತ್ತು. ಬಂಡವಾಳ ವೆಚ್ಚದಲ್ಲಿ ಕಳೆದ ವರ್ಷಕ್ಕಿಂತ 145% ಹೆಚ್ಚಳವಾಗಿದೆ. ಈ ವರ್ಷ 74,000 ಕೋಟಿ ತೆರಿಗೆ ಆದಾಯ ಬರುವ ನಿರೀಕ್ಷೆ ಇದೆ. ಒಟ್ಟು ಖರ್ಚಲ್ಲಿ 70% ಆದಾಯ ವೆಚ್ಚಕ್ಕೆ ಮತ್ತು 29% ಬಂಡವಾಳ ವೆಚ್ಚಕ್ಕೆ ಮೀಸಲಿಡಲಾಗಿದೆ. ಬಜೆಟ್ ಮಂಡನೆ ವೇಳೆ ವಿದ್ಯುತ್, ನೀರು, ರಸ್ತೆ, ಆರೋಗ್ಯ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಮಹತ್ವದ ಘೋಷಣೆಗಳನ್ನು ಮಾಡಿದ್ದಾರೆ. ವಿದ್ಯುತ್ ಪೂರೈಕೆಗಾಗಿ 3,942 ಕೋಟಿ, ದೆಹಲಿ ಜಲಮಂಡಳಿಗಾಗಿ 9,000 ಕೋಟಿ, ಅನಧಿಕೃತ ವಸಾಹತುಗಳ ಅಭಿವೃದ್ಧಿಗೆ 800 ಕೋಟಿ, ದೆಹಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ 787 ಕೋಟಿ ಇನ್ನು ಮೀಸಲಿಡಲಾಗಿದೆ. ಬಿಜೆಪಿ ಸರ್ಕಾರ ಅಲ್ಲಿ ಬಂದಿದೆ. ಆಮ್ ಆದ್ಮಿ ಪಾರ್ಟಿಯನ್ನು ಸೋಲಿಸಿ ಬಿಜೆಪಿ ದೊಡ್ಡ ಗೆಲುವನ್ನು ಸಾಧಿಸಿತು. ಮಧ್ಯಪ್ರಾಚ್ಯ ಯುದ್ಧದ ನಡುವೆಯೂ ಭಾರತಕ್ಕೆ ಶುಭ ಸುದ್ದಿ ಸಿಕ್ಕಿದೆ. ತೈಲ LPG ಗ್ಯಾಸ್ ಕೊರತೆ ಶೀಘ್ರವೇ ನಿವಾರಣೆಯಾಗುವ ನಿರೀಕ್ಷೆ ಮೂಡಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನಿಂದ 2 LPG ಹಡಗುಗಳು ಮತ್ತು ಸೌದಿ ಅರೇಬಿಯಾದಿಂದ 1 ಕಚ್ಚಾ ತೈಲ ಟ್ಯಾಂಕರ್ ಭಾರತಕ್ಕೆ ಹೊರಟಿದೆ. ಭಾರತೀಯ ಧ್ವಜ ಹೊತ್ತ MV ಜಗ್ ವಸಂತ್ ಮತ್ತು MV ಪೈನ್ ಗ್ಯಾಸ್ ಎಂಬ ಹಡಗುಗಳನ್ನು ಸೋಮವಾರ UAE ಬಂದರುಗಳಿಂದ ಹೊರಟಿದ್ದು ಆರ್ಮುಜ್ ಜಲಸಂಧಿಯನ್ನು ದಾಟಿ ಭಾರತದತ್ತ ಆಗಮಿಸುತ್ತಿವೆ. ವರದಿಗಳ ಪ್ರಕಾರ 2 ಹಡಗುಗಳು ಸುಮಾರು 5 ನಾಟಿಕಲ್ ಮೈಲುಗಳ ಅಂತರದಲ್ಲಿ ಒಟ್ಟಿಗೆ ಪ್ರಯಾಣಿಸುತ್ತಿವೆ. ಮಾರ್ಚ್ 26 ಮತ್ತು 28ರ ನಡುವೆ ಭಾರತದ ಬಂದರುಗಳನ್ನು ತಲುಪುವ ಸಾಧ್ಯತೆ ಇದೆ. ಈ 2 ಹಡಗುಗಳು ಒಟ್ಟು 92,612 ಮೆಟ್ರಿಕ್ ಟನ್ LPG ಹೊತ್ತುಕೊಂಡು ಬರ್ತಿವೆ. ಇದು ಸುಮಾರು 6.5 ಮಿಲಿಯನ್ ದೇಶೀಯ LPG ಸಿಲಿಂಡರ್ಗಳನ್ನು ತುಂಬುವಷ್ಟು ಗ್ಯಾಸ್ ಸಿಗಲಿದೆ ಎಂದು ಅಂದಾಜಿಸಲಾಗಿದೆ. MV ಜಗ್ ವಸಂತ್ ಹಡಗಿನಲ್ಲಿ 33 ಭಾರತೀಯ ನಾವಿಕರು ಮತ್ತು MV ಪೈನ್ ಗ್ಯಾಸ್ ಹಡಗಿನಲ್ಲಿ 27 ನಾವಿಕರು ಇದ್ದಾರೆ. ಇನ್ನು ಸೌದಿ ಅರೇಬಿಯಾದ ಎನ್ನು ಬಂದರಿನಿಂದ MT ಕಲಿಸ್ತಾ ಎಂಬ ಕಚ್ಚಾ ತೈಲ ಟ್ಯಾಂಕರ್ ಭಾರತದ ಪ್ಯಾರಾದೀಪ್ ಬಂದರಿಗೆ ಹೊರಡಲು ಸಿದ್ಧವಾಗಿದೆ. ಈ ಟ್ಯಾಂಕರ್ ಜಡ್ಡಾ ಮೂಲಕ ಭಾರತಕ್ಕೆ ಬರ್ತಾ ಇದೆ. ಅಡೆನ್ ಕೊಲ್ಲಿಯಲ್ಲಿ ಭಾರತೀಯ ನೌಕಾಪಡೆಯ ಬೆಂಗಾವಲು ಪಡೆಯಲಿದೆ. ಪೆಟ್ರೋಲಿಯಂ ಸಚಿವಾಲಯದೊಂದಿಗೆ ಸಮನ್ವಯ ಸಾಧಿಸಿ ಈ ವ್ಯವಸ್ಥೆ ಮಾಡಲಾಗಿದೆ. ಇಷ್ಟೇ ನಾವು ನೋಡಬೇಕಾಗಿರೋದು. ಭತ್ತ, LPG ಭತ್ತ ಅಂತ ಇನ್ನೇನೋ ನಾವೇನೋ ಮಾಡೋಕ್ಕಾಗಲ್ಲ. ಅಲ್ಲಿ ಇರಾನ್ ಅಮೇರಿಕ ನಡುವೆ SL ನಡುವೆ ಎಂಟ್ರಿಯಾಗಿ ನಾವೇನು ಮಾಡೋಕ್ಕಾಗಲ್ಲ. ಸುಮ್ಮನೆ ಅಷ್ಟೇ ದೋಸ್ತು. ಅಮೇರಿಕಾಗೆ ಟ್ರಂಪ್ ಮೋದಿ ದೋಸ್ತು, ಇಸ್ರೇಲ್ ನೆತಾಯಿಗೆ ಮೋದಿ ದೋಸ್ತು, ಇರಾನ್ಗೆ ದೋಸ್ತು ಮಾತಾಡ್ಕೊ ಹೋಗ್ಬಿಟ್ರೆ ಕಷ್ಟ ಇದೆ. ಇವ್ರ ನಡುವೆ ಎಡವಟ್ಟಾಗಿ ನಮ್ಮ ಕಡೆ ತಿರುಗಿದ್ರೆ ಕಷ್ಟ. ಬಟ್ ಭಾರತ ಭಾಳ ಸ್ಟ್ರಾಂಗು. ಮೋದಿ ಏನೋ ಮಾಡ್ತಾರೆ ಅನ್ನೋ ನಿರೀಕ್ಷೆಗಳು ಯಾರಿಗೂ ಇದೆ. ಮಾತಾಡಲಿ ಅಂತ ಒಂದಷ್ಟು ಜನ ಅರಬ್ ಕಂಟ್ರಿಯವ್ರು ಹೇಳಿದರು, ಮಾತಾಡಲಿ, ಯುದ್ಧ ನಿಲ್ಲಿಸಲಿ ಅಂತ. ಉಕ್ರೇನ್ ಅವರು ಹಂಗೆ ಹೇಳ್ತಾರೆ, ರಷ್ಯಾ ಮತ್ತು ನಮ್ಮ ನಡುವೆ ಮಾತಾಡಲಿ ಅಂತ. ನೋಡಬೇಕು. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಯುದ್ಧದಲ್ಲಿ ಪಾಕಿಸ್ತಾನ ಮಧ್ಯಪ್ರವೇಶಿಸಲು ಸಜ್ಜಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲಿನ ದಾಳಿಗಳನ್ನು 5 ದಿನಗಳ ಕಾಲ ನಿಲ್ಲಿಸುವುದಾಗಿ ಘೋಷಿಸಿದ ನಂತರ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಪುನಃಸ್ಥಾಪಿಸುವ ರಾಜತಾಂತ್ರಿಕ ಪ್ರಯತ್ನಗಳು ತೀವ್ರಗೊಂಡಿವೆ. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಸಂಭಾವ್ಯ ಮಾತುಕತೆಗಳ ಕೇಂದ್ರವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಅಮೆರಿಕ ಮತ್ತು ಇರಾನ್ನ ಹಿರಿಯ ಪ್ರತಿನಿಧಿಗಳ ನಡುವೆ ಸಭೆ ಏರ್ಪಡಿಸಲು ಸಂಪರ್ಕಗಳು ನಡೀತಿರುವಂತೆ ಈ ವಾರವೇ ಸಭೆ ನಡೆಯುವ ಸಾಧ್ಯತೆ ಇದೆ ಎಂದು ಇಸ್ರೇಲ್ನ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಈ ಸಭೆಗಾಗಿ ಅಮೆರಿಕ ಪರವಾಗಿ ಉಪಾಧ್ಯಕ್ಷ JD ವ್ಯಾನ್ಸ್, ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮತ್ತು ಟ್ರಂಪ್ ಅವರ ಅಳಿಯ ಜೆರೆಡ್ ಕುಶ್ನರ್ ಅವರು ಇಸ್ಲಾಮಾಬಾದ್ಗೆ ಭೇಟಿ ನೀಡುವ ಸಾಧ್ಯತೆ ಇದೆ. ಇರಾನ್ ಪರವಾಗಿ ಯಾರು ಪ್ರತಿನಿಧಿಸುತ್ತಾರೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಯುದ್ಧ ಪ್ರಾರಂಭವಾದಾಗಿನಿಂದ ಪಾಕಿಸ್ತಾನ, ಟರ್ಕಿ ಮತ್ತು ಈಜಿಪ್ಟ್ ಮಾತುಕತೆಗಳನ್ನು ಸುಗಮಗೊಳಿಸಲು ನಿರಂತರ ಪ್ರಯತ್ನ ಮಾಡ್ತಿವೆ. ಇಸ್ಲಾಮಾಬಾದನ್ನು ಮಾತುಕತೆಗೆ ಸೂಕ್ತ ಸ್ಥಳವೆಂದು ಪರಿಗಣಿಸಲಾಗ್ತಾ ಇದೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಕೂಡ ಇರಾನ್ ಅಧ್ಯಕ್ಷರೊಂದಿಗೆ ಮಾತನಾಡಿದ್ದಾರೆ ಮತ್ತು ಟ್ರಂಪ್ ಅವರೊಂದಿಗೂ ಸಂಪರ್ಕ ಹೊಂದಿದ್ದಾರೆ ಎಂದು ವರದಿಯಾಗಿದೆ. ಆದರೆ ಇದುವರೆಗೂ ಅಮೆರಿಕದ ಶ್ವೇತಭವನ ಯಾವುದೇ ವಿಚಾರವನ್ನು ಅಧಿಕೃತಗೊಳಿಸಿಲ್ಲ. ಮಧ್ಯಪ್ರಾಚ್ಯದಲ್ಲಿ ಫೆಬ್ರವರಿ 28ರಿಂದ ತೀವ್ರಗೊಂಡಿರತಕ್ಕಂಥ ಯುದ್ಧ ಶೀಘ್ರದಲ್ಲೇ ಮುಗಿಯುವ ಸಾಧ್ಯತೆಗಳು ಗೋಚರಿಸಿವೆ. ಇಸ್ರೇಲಿ ಮಾಧ್ಯಮ ಸಂಸ್ಥೆ ವೈನೆಟ್ ವರದಿ ಪ್ರಕಾರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏಪ್ರಿಲ್ 9ರೊಳಗೆ ಈ ಯುದ್ಧವನ್ನು ಕೊನೆಗೊಳಿಸುವ ಗುರಿ ಹೊಂದಿದ್ದಾರಂತೆ. ಎಲ್ಲವೂ ಯೋಜನೆ ಪ್ರಕಾರ ನಡೆದರೆ ಮಾತುಕತೆಗೆ ಹೆಚ್ಚು ಸಮಯ ಉಳಿದಿಲ್ಲ ಎನ್ನಲಾಗಿದೆ. ಈ ವಾರದ ಕೊನೆಯಲ್ಲೇ ಮಾತುಕತೆ ನಡೆಯುವ ಸಾಧ್ಯತೆ ಇದೆ ಎಂದು ಸುದ್ದಿ ಸಂಸ್ಥೆಯೊಂದು ವರದಿ ಮಾಡಿದೆ. 2025ರ ಡಿಸೆಂಬರ್ನಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆಯುವಲ್ಲಿ ವಿಫಲರಾದ ನಂತರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ವಿಶೇಷ ಗೌರವ ನೀಡೋದಾಗಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯಾಹು ಭರವಸೆ ನೀಡಿದರು. ಏಪ್ರಿಲ್ 9ರೊಳಗೆ ಯುದ್ಧ ನಿಲ್ಲಿಸಿದರೆ ಇಸ್ರೇಲ್ ಸ್ವಾತಂತ್ರ್ಯ ದಿನವಾದ ಏಪ್ರಿಲ್ 21, 22ರಂದು ದೇಶದ ಅತ್ಯುನ್ನತ ನಾಗರಿಕ ಗೌರವ ಇಸ್ರೇಲ್ ಪ್ರಶಸ್ತಿ ಪಡೆಯುವ ಅವಕಾಶ ಟ್ರಂಪ್ಗೆ ಸಿಗುತ್ತದೆ. ಈ ಗೌರವ ಸಮಾರಂಭವನ್ನು ಮುಂದೂಡಲು ನೆತನ್ಯಾಹು ಬಯಸೋದಿಲ್ಲ ಅಂತ ಇಸ್ರೇಲಿ ಮಾಧ್ಯಮಗಳು ಹೇಳ್ತಿವೆ. ಆದ್ದರಿಂದ ಏಪ್ರಿಲ್ 9ರ ಗಡುವು ಟ್ರಂಪ್ ಪಾಲಿಗೆ ತುಂಬ ಮುಖ್ಯವಾಗಿದೆ. ಸದ್ಯ ಎಲ್ಲರ ದೃಷ್ಟಿ ಇಸ್ಲಾಮಾಬಾದ್ನತ್ತ ನೆಟ್ಟಿದೆ. ಈ ವಾರದ ಕೊನೆಯಲ್ಲಿ ಮಾತುಕತೆ ನಡೆದರೆ ಯುದ್ಧ ನಿಲ್ಲುವ ಸಾಧ್ಯತೆ ಹೆಚ್ಚಾಗುತ್ತದೆ. ಹೀಗಾದರೆ ಒಂದೇ ಬಾರಿಗೆ 2 ಗುರಿಗಳನ್ನು ಟ್ರಂಪ್ ಒಡೆದಂತಾಗುತ್ತದೆ. ಇದೊಂಥರ ರಬ್ಬಿಶ್ ಅನ್ಸುತ್ತೆ. ಇಸ್ರೇಲು, ಅಮೆರಿಕ ಸೇರ್ಕೊಂಡು ಇರಾನ್ಗೆ ಬಾಂಬ್ ಹಾಕಿ ಇವ್ರ ಜೊತೆ ಗುದ್ದಾಡಿ ಆ ಟ್ರಂಪ್ಗೆ ಇಸ್ರೇಲ್ ಅವರು ಅವಾರ್ಡ್ ಕೊಡೋದಂತೆ. ಇದರಂಥ ನಾಚಿಗಡಿ ಸಂಗತಿ ಇನ್ನೊಂದಿಲ್ಲ. ಅದು 9ನೇ ತಾರೀಕಂತೆ. ಹಾಗಾಗಿ ಅದಕ್ಕೆ ಮೊದಲೇ ನಿಲ್ಲಬೇಕಂತೆ. ಯುದ್ಧ ನಿಲ್ಲಬೇಕು ಅಂತ ಹೇಳ್ತಿರೋದು ಯಾರು? ಶುರು ಮಾಡಿದವರು
ಯುದ್ಧ ಶುರು ಮಾಡಿದ ಅಮೇರಿಕ ಇಸ್ರೇಲ್ ಈಗ ಯುದ್ಧ ನಿಲ್ಬೇಕು ಅಂತವ್ರೆ. ಇರಾನ್ ಅವ್ರು ಆದಂಗಾಲಿ ಮಾದಪ್ಪನ ಜಾತ್ರೆ ನಡೀಲಿ ಅಂತ ಹೊಡಿತವ್ರು ಹಾಕೊಂಡು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.